ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಅನಂತ ವಂದನೆಗಳು. ನಾವು ರೈತರಾಗಿದ್ದೀವಿ. ನಮ್ಮ ಬೇಸಾಯ ಇಲ್ಲಿ ಸುತ್ತ 2 ಗ್ರಾಮ ಪಂಚಾಯತಿನೂ ನಾವು ಶ್ರದ್ಧೆಯಿಂದ ಬೆಳೆ, ತೆಂಗು, ಇದು ಅಡಿಕೆ, ಹಾಲು, ರೇಷ್ಮೆ ಇವೆಲ್ಲ ಬೆಳೆದು ನಾವು ಕಷ್ಟ ಬಿದ್ದು ದುಡಿಮೆ ಮಾಡ್ತೀವಿ. ಬೆಳಗ್ಗೆ 7:30 ಬಂದನು, ಮನೆ ತಗೋ 5 ಗಂಟೆಗೆ ಹೇಳ್ತೀನಿ. 7:30 ಬಂದನು. ಇವಾಗೂ ಪುರುಷತ್ತಿಲ್ಲ. ಎತ್ತು ಮೇವು ಕಡಿಯೋದು, ದನ ಕರ ಅವೇ. ಬೈರ್ಮಂಗ್ಲ ಇದ್ದೀನಿ. ಇದೇ ಊರೇ, ಬನಗಿರಿನೇ. ನಾವು ಇದೇ ಸ್ಥಳ, ಜಮೀನು ಇಲ್ಲೇ ಇರೋದು. ಇವಾಗ ರೇಷ್ಮೆ, ಅಡಿಕೆ, ತೆಂಗು, ಹಾಲು, ಪ್ರತಿಯೊಂದು. ಎತ್ತು ಗಾಡಿ 4 ದನ, 6 ದನ ಅವೆ. ಎತ್ತು ಸೇರಿ 8. ದಿನ ಫಲ ಆಗ್ಬಿಟ್ಟವ್ರಿ. ಇವಾಗ 15 ಲೀಟ್ರ್ 20 ಲೀಟ್ರ್ ಹಾಲು ಹಾಕ್ತೀವಿ ನಾವು. ಇದೆಲ್ಲ ಮಾಡಿ ನಾವು ಶ್ರದ್ಧೆಯಿಂದ, ರೈತರು ಯಾರ ಕೈ ಕೆಳಗೂ ಬಾಳಲ್ಲ. ಅದರಿಂದ ನಾವು ಈ ಜಮೀನು ಅಕ್ವೈರ್ ಮಾಡಬೇಡ, ಶ್ರದ್ಧೆಯಿಂದ ಹೇಳ್ತಾ ಇದ್ದೀವಿ, ತೃಪ್ತಿಯಾಗಿ ಹೇಳ್ತಾ ಇದ್ದೀವಿ. ಇಲ್ಲಿ ದಯವಿಟ್ಟು ಈ 2 ಪಂಚಾಯತಿ ಇದನ್ನ ಅಕ್ವೈರ್ ಮಾಡಿಕೊಡ್ದು. ಅದ್ರ ಬಗ್ಗೆ ಅಂತ ಅಂದ್ರೆ ಅವ್ರು ಅಲ್ಲೇ ಇದ್ಕೊಂಡು ಹೇಳ್ಬಾರ್ದು. ಅಲ್ಲೇ ಇದ್ಕೊಂಡು ಹೇಳ್ಬೋದು. ಇಲ್ಲಿ ಬರ್ಬೇಕಲ್ಲ, ಇಲ್ಲಿ ಸ್ಥಳದಲ್ಲಿ ಬಂದು ಮಾತಾಡ್ಲಿ. ಅವ್ರಿಗೇನು ನಾವು ಸಂಕೋಚ ಬೀಳದೆ ಮಾತಾಡ್ತೀವಿ. ನಾವು ಜನವೆಲ್ಲ ಬಂದವ್ರನ್ನೆಲ್ಲ ಹೊಡೆದ್ಬಿಡಲ್ಲ. ನಾವು ದರೋಡೆ ಮಾಡಿ ನಮ್ಗೆ ಅಕ್ವೈರ್ ಬೇಡ ಅಂತಂದ್ರೆ ತೀರ್ಮಾನ ಮಾಡಿ ಆಮೇಲೆ ಗಲಾಟೆ ಮಾಡೋದು ಬೇಕಾದ್ರೆ ಮಾಡಿಸ್ತೀವಿ. ನಾವು ಏನು ಟೌನ್ಶಿಪ್ನಲ್ಲಿ ಎಲ್ಲ ಇಟ್ಟಾಡೋಯ್ತೀವಿ. ನಾವು ರೈತರುಗಳೆಲ್ಲ ಏನು ಇಲ್ದಂಗೆ ಹೋಗ್ತೀವಿ ಸರ್. ಅವ್ರ ಕೈ ಕೆಳಗೆ ನಾವು ಎಷ್ಟು ದಿನ ಅಂತ ಇದು ಮಾಡೋಕ್ಕಾಯ್ತದೆ? ದುಡಿಮೆ ಮಾಡೋದು ಸ್ವಂತ ಕಾಲು ನಿಂತ್ಕೊಳ್ಳೋದು ಸರಿನಾ? ಬೇರೆಯವ್ರ ಕಾಲು ಮೇಲೆ ನಿಂತ್ಕೊಳ್ಳೋದು ಸರಿನಾ? ಈ ಸದೃಷ್ಟಿ ನೀರಾವರಿ ಜಾಗನ ನಾವು ಅವ್ರ ಕೈ ಕೆಳಗೆ ಏನು ಬಾಳ್ಬೇಕಾದ್ದು ಅಂತ ಅಷ್ಟೇ ಪ್ರತಿಜ್ಞೆ. ಇನ್ನೇನು ಅವ್ರ ಮೇಲೆ ದ್ವೇಷ ಇಲ್ಲ. ನೀರೇನು ತೊಂದರೆ ಇಲ್ಲ. ಸಮುದ್ರ ಇದ್ದಂಗಿದೆ ಇಲ್ಲಿ, ನೀರಿಂದು ಪ್ರಾಬ್ಲಮೇ ಇಲ್ಲ. ಅವ್ರ ಮೇಲೆ ಫೈಟ್ ಮಾಡ್ತಾ ಇಲ್ಲ. ನಾವು ಇರೋದು ನೋಡಿ ಕಾರಣಾಂತರ ನೀವು ಎಲ್ಲ ಅನುಕೂಲ ಇದ್ರೆ ಮಾಡ್ಕೊಡಿ, ನಮ್ಗೆ ಇಲ್ಲದೆ ಅಕ್ವೈರ್ ಮಾಡ್ಕೊಳ್ಳಿ. ನಾವು 71 ವರ್ಷ. ನಾವೇನ್ ಮಾಡಕ್ಕಾಯ್ತು ಸ್ವಾಮಿ? ಯಾರು ಕರ್ಕೋತಾರ ನಮ್ಮನ್ನ? ಯಾರು ಕರ್ಕೋತಾರೆ ಹೇಳಿ? 71 ವರ್ಷದ ವಯಸ್ಸನ್ನ ಮೂಲೆ ಕುತ್ಕೊಂತ ಹೇಳ್ತಾರೆ. ಅವಾಗ ಕೈ ಕಟ್ಕೊಂಡು ಕುಂತ್ಕೊಂಡ್ರೆ ನಾವು ಆರೋಗ್ಯ ಏನಾಯ್ತದೆ? ಹಸುಗಳೆಲ್ಲ ಎಲ್ಲಿ ಬಿಡೋದು? ಎಲ್ಲ ಅವನ್ನ ಆಯಪ್ಪ ತಿಳ್ಕೊಬೇಕು. ಬರೋರ್ ಮಾತು ಕೇಳ್ಬಾರ್ದು. ಆಯಪ್ಪ ಡೈರೆಕ್ಟ್ ಬಂದು ಈ ರೀತಿ ನೋಡಪ್ಪ ಸಮಸ್ಯೆ ಇದೆ ಅಂತ ಕೇಳಿ ರೈತರನ್ನ, ಅವರು ನೋಡ್ಲಿ ಒಂದ್ಸಾರಿ, ಆಮೇಲೆ ತೀರ್ಮಾನ ತಗೊಳ್ಳಿ. ನಾವು ರೈತರ, ನಿಜವಾದ ರೈತರ ಸ್ವಾಮಿ. ದರೋಡೆ ಪರೋಡೆ ಅಕ್ಕಲು ಪಕ್ಕಲು ಇಲ್ಲ. ನನ್ನ ಮಗ ರೇಷ್ಮೆ ತಿಂಗಳಿಗೆ 2 ಸಾರಿ 2 ಕಡೆ ಇಟ್ಕೊಂಡು ಬೆಳಿತಾವ್. ನಿಜವಾಗ್ಲು ನೆನ್ನೆ ಸಿಡ್ಲಘಟ್ಟಕ್ಕೆ ಹೋಗಿದ್ದ, 100 kg ಬೆಳೆದವನೆ. 65 ಹೋದೆ, 650 ಇವೆಲ್ಲ ಮಾಡ್ಕೊಂಡು ಅವ್ರು ಬೇರೆ ಕಡೆ ಮಾಡ್ತೀವ್ರಿ. ಎಲ್ಲ ಇಲ್ಲಿ ಜನ ಎಲ್ಲ ಕಳ್ಬಿಡ್ಲಿಲ್ಲ ಸ್ವಾಮಿ. ರೈತರು ಕಷ್ಟ ಬಿದ್ದು 2 ಪಂಚಾಯತಿನೂ ಏನು ಲೋಭ ಇಲ್ಲ. ಎಲ್ಲ ಅವರು 100 ಎಕರೆ ಜಮೀನ್ದಾರನೇ ಓಕೆ ಅನ್ಬಿಟ್ಟವ್ರು. ಇವಾಗ ಅವರು ತಪ್ಪು, ಅವ್ರದ್ದು. ರೈತರನ್ನೆಲ್ಲ ಬಿಟ್ಟು ಮಾತಾಡೋದು ತಪ್ಪು. ಅವರು ಆ ಜನ ಅವ್ರ ಹೆಸರು ಹೇಳೋದು ಬೇಡ, ಅವ್ರು ತಿಳ್ಕೊಬೇಕನ್ನ. ಅಲ್ಲಿ ಒಂದು 5-6 ಜನ, ಇಲ್ಲಿ ಹೊಸೂರಿನಲ್ಲಿ ಒಂದು 5-6 ಜನ ಕ್ರಮ ಬಿಟ್ಟು ರೈತರನ್ನೆಲ್ಲ ಬಿಟ್ಟು ಅವರೇ ಸ್ವಂತ ಮಾಡಿ ಈ ಒತ್ತುವರಿ ಜಾಗ, ಗೋಮಾಳದ ಜಾಗ ಅವು ಇವು ಅಂದ್ಕೊಂಡು ಅದಕ್ಕಾಸೆ ಪಟ್ಕೊಂಡು ರೈತರನ್ನ ಬಿಟ್ಟು ಕೈ ಬಿಟ್ಟು ಅವರು ಅವ್ರ ಕಡೆ ಅವರೇ. ನಾವು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ರೈತರ ಸಂಘ ಮಾಡ್ತಾ ಇದ್ದೀವಿ ಬೈರಮಂಗಲದಲ್ಲಿ. 1.5 ವರ್ಷ ಆಯಿತು. ಯಾರಿಗೂ ಏನು ಅಡ್ಡಿ ಇಲ್ಲ. ನಾವು ಸ್ವಂತ ಕಾಲಿನಿಂದ ನಿಂತ್ಕೋಬೇಕು ಅಷ್ಟೇ. ಇವಾಗ ಪ್ರಧಾನಮಂತ್ರಿ ಅವರೇ ಅವ್ರ ಯೋಗ್ಯತೆಗೆ ತಕ್ಕಂತೆ ವ್ಯವಹಾರ ಮಾಡಿಕೊಡ್ಬೇಕು ನಮಗೆ ದಯವಿಟ್ಟು. ಮುಖ್ಯಮಂತ್ರಿ ಆಗವ್ರೆ, ಆಗಲಿ, ಪ್ರಧಾನಿನೂ ಆಗಲಿ, ಅಯ್ಯಪ್ಪ ಒಳ್ಳೇದೇ ಆಗಲಿ. ನಮ್ಮ ರೈತರನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಅದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕೆಲಸ. ಅಷ್ಟು ಮಾಡಬಹುದು ಹೊರತು ಇದ್ದೆಲ್ಲ ಬಯಸ್ಕೊಂಡು ಜನಗಳ ಮಾತು ಕೇಳಿ ದರೋಡೆ ಮಾಡೋದು ಬೇಡ. ನಮ್ಮನ್ನ ಅಲ್ಲೋಲ್ ಕೊಲ್ಲ ಬೇಯಿಸಿ ಸಂತೆ ಆ ಕಡೆ ಈ ಕಡೆ ಎಲ್ಲೋಯ್ತಾರೆ ರೈತರು? ಯಾವ ಊರ್ಗೆ ಹೋಯ್ತಾರೆ? ನಿಮ್ಮ ಹತ್ರ ಜಮೀನು ತಗೊಳಕ್ಕಿಂತ ಮುಂಚೆ ಅವ್ರು ಯಾರಾದ್ರೂ ಬಂದು ನಿಮ್ಮ ಹತ್ರ ಅಭಿಪ್ರಾಯ ಕೇಳ್ಬೇಕು, ಅಭಿಪ್ರಾಯ ಸಂಗ್ರಹ ಮಾಡಿದ್ರ? ಒಂದು ಮನೇಲೂ ಕೇಳಿಲ್ಲ ಸರ್. ಅವ್ರ ಅಭಿಪ್ರಾಯನೇ ಕೇಳಿಲ್ಲ. ಅವ್ರ ಲೀಡರ್ಗಳ ಮಾತು ಕೇಳ್ಕೊಂಡು ಒತ್ತು ಜಾಗನ ಅಕ್ವೈರ್ ಮಾಡ್ಕೋತೀವಿ ಅಂತ. 80% ಜನ ಒಪ್ಪಿಗೆ ಕೊಟ್ಟವ್ರೆ ಅಂತಾರಲ್ಲ? ಏನಿಲ್ಲ ಸ್ವಾಮಿ, ಎಲ್ಲ ಕೂಲಿ ಕೊಟ್ಟು ಕರ್ಕೊಂಡಿದ್ದಾರೆ ಅವ್ರನ್ನ. ಆ ಕಡೆಯವ್ರನ್ನ ಬನ್ನಿ, ನಾಳೆ ಬೆಳಿಗ್ಗೆ ಬನ್ನಿ. ಯಾವ ಕೂಲಿ ಏನು ಇನ್ನೊಂದು ವಗೇರೆ ಯಾವುದೂ ಇಲ್ಲ. ನಮ್ಮ ರೈತರು ಕರೆದು ಸಾಕು. ಇಂಥ ತೊಂದರೆ ಆದ ಕಣಯ್ಯ ಬರ್ರಿ ಅಂತ ಅಂದ್ರೆ 10 ಹಳ್ಳಿಲೂ ಬಂದ್ಬಿಡ್ತಾರೆ. ಇವಾಗ
2 ಪಂಚಾಯತಿಲು ಇಲ್ಲಿ ಬರ್ತಾರೆ. ಅವರು ಹೋಗ್ಬೇಕಾದ್ರೆ ಕಾಸು ಕೊಟ್ಟು ಊಟ ಕೊಡಿಸಿ ಅವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಡೋಯ್ತಾವ್ರೆ ಅವ್ರ ಕಡೆಯವ್ರನ್ನ. ನಾವು ಹಂಗೆ ಮಾಡ್ತಾ ಇಲ್ಲ. ಆತ್ಮಪೂರ್ವಕವಾಗಿ ರೈತರೇ ನಾವು ಅದಕ್ಕೆ ಅವಕಾಶ ಕೊಡಬೇಕು. ಕುಮಾರಸ್ವಾಮಿ ಇದು ಡಿ ಕೆ ಶಿವಕುಮಾರ್ ಅವರು ಇಷ್ಟಕ್ಕೆ ಅವರ ಸಂಘಟನೆ ಎಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ಸರಿ ಅವ್ರ ಕಡೆ ಇರೋರೆಲ್ಲ ಸಪೋರ್ಟ್ ಮಾಡಲಿ, ನಮಗೆ ನಾವು ಓಕೆ ಮಾಡ್ತೀವಿ. ಬಂದು ನೋಡಲಿ, ನೋಡಿ ನಿಮ್ಗೆ ಬೇಡ ಕಣೆಯ ಇದು ಸರಿ ಇಲ್ಲ ಅಂತ ಅಂದರೆ ಅವರೇ ಮಾಡಲಿ, ನಾವು ನಿಂತ್ಕೋತೀವಿ ಮಾಡಲಿ ಅಂತ. ರೈತರು ಚೆನ್ನಾಗಿದ್ರೆ ಬಿಡ್ಲಿ ಅವರು, ಅಷ್ಟೇ ತಾನೇ ಸಮಯ. ಸರಿ